ನಾಳೆ 14 ಜನಕ್ಕೆ ಪದವಿ ಪ್ರಮಾಣ ಮಾಡಕ್ ಹೊರಟಿದ್ಯಾ? ಇವಾಗ್ಲೇ ಇಲ್ಲೇ ನಿನಗೆ ಕೊಟ್ಬಿಡ್ತೀನಿ ಕಣೋ ಶಿವಲೋಕಕ್ಕೆ ಪದವಿ ಪ್ರಮಾಣ. ವೇದಿಕೆಯಲ್ಲಿರೋ ಎಲ್ಲ ಹಿರಿಯರಿಗೂ ನಾನು ತುಂಬಾನೇ ಪ್ರೀತಿ ಮಾಡುವಂಥ ಕರ್ನಾಟಕದ ಜನತೆಗೂ ಪದವಿಗೆ ಕಾಯ್ತಾ ಇರುವಂಥ ಎಲ್ಲ ಮಂತ್ರಿಗಳಿಗೂ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಎಷ್ಟು ಪಕ್ಷಗಳಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಅಲ್ಲಲ್ಲೇ ಬೆಳೆಯೋ ಪಾರ್ಥೇನಿಯಂ ಗಿಡದ ಥರ ತಿಂಗಳಿಗೊಂದು ಹೊಸ ಪಕ್ಷ ಹುಟ್ಕೋತಾ ಇದೆ. 4 ಜನ ಒಂದು ಟೀ ಅಂಗಡಿಲಿ ಕುತ್ಕೊಂಡು ಟೀ ಕುಡಿತಾ ಮಾತಾಡಿದ್ರೆ ಅದನ್ನು ಒಂದು ಸಭೆ ಅಂತ ಕರೀತಾರೆ. ಒಂದು 10 ಜನ ಸೇರ್ಕೊಂಡು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕಿ ಎಣ್ಣೆ ಹೊಡಿತಾ ಮಾತಾಡಿದ್ರೆ ಅದನ್ನ ಎಣ್ಣೆ ಪಾರ್ಟಿ ಅಂತ ಕರೀತಾರೆ. ಬಿರಿಯಾನಿನ ಪ್ಯಾಕೆಟ್ ತಗೊಂಡು ತಿಂದು ಒಂದು 150 ಜನ 2 ಲಾರಿ ಹತ್ತಿ ಹೊರಟ್ರು ಅಂತಂದ್ರೆ ಅದಕ್ಕೆ ಹೆಸರು ಪಕ್ಷದ ಸಭೆ. ಇವರೆಲ್ಲ ಬೆಳಿಗ್ಗೆ ಟಿಫನ್ಗೆ ಒಂದು ಪಕ್ಷಕ್ಕೆ ಸೇರ್ತಾರೆ, ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ, ಸಾಯಂಕಾಲ ಇನ್ನೊಂದು ಪಕ್ಷಕ್ಕೆ ಹೋಗಿ ಬಜ್ಜಿ ತಗೊಂಡು ತಿಂದುಬಿಟ್ಟು ನೈಟು ಎಣ್ಣೆ ಹೊಡೆಯೋದಕ್ಕೆ ಮತ್ತೆ ಆ ಮೊದಲನೇ ಪಕ್ಷಕ್ಕೆ ಬಂದ್ಬಿಡ್ತಾರೆ. ಕೇಳಿದ್ರೆ ಪಕ್ಷಾಂತರ ಅಂತಾರೆ. ಈಗ ನಮ್ಮ ದೇಶದಲ್ಲಿ ಎಷ್ಟು ಪಕ್ಷ ಇದೆ, ಎಷ್ಟು ಜನ ಸರಿಯಾದ ನಾಯಕರುಗಳಿದ್ದಾರೆ? ಅಲ್ಲಿ ಯಾರಾದ್ರೂ ಒಬ್ರ ಹತ್ರ ಹೋಗಿ ಅಯ್ಯ ಸ್ವಾಮಿ ನಿಮ್ಮ ಪಕ್ಷದ ನಿಲುವು ಏನು ಅಂತ ಕೇಳಿ, ಸರಿಯಾಗಿ ಹೇಳಿಬಿಟ್ರು ಅಂತಂದ್ರೆ ನೀವೆಲ್ಲ ಸೇರ್ಕೊಂಡು ನನಗೆ ಚಪ್ಪಲಿ ತಗೊಂಡ್ಬೇಕಾದ್ರೂ ಹೊಡಿರಿ. ಬೇಡ, ಆ ಪಕ್ಷದ ನಾಯಕನ ಹತ್ರನೇ ಹೋಗಿ ಕೇಳಿ, ಅವನೇನಾದ್ರೂ ಸರಿಯಾಗಿ ಹೇಳಿಬಿಟ್ಟ ಅಂತಂದ್ರೆ ನೀವು ನನಗೆ ಪೊರ್ಕೆ ತಗೊಂಡ್ಬೇಕಾದ್ರೂ ಹೊಡಿರಿ. ನಾಯಕನಿಗೂ ಗೊತ್ತಿಲ್ಲ, ಮಂತ್ರಿಗಳಿಗೂ ಗೊತ್ತಿಲ್ಲ. ಇತಿಹಾಸದಲ್ಲಿ ಸಾಕಷ್ಟು ಹೆಸರು ಮಾಡಿರೋ ನಮ್ಮ ದೇಶ ಎಲ್ಲಿ ಇಂಥ ಭ್ರಷ್ಟರಿಂದ ಹಾಳಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವರಿಂದ ನಮ್ಮ ದೇಶನ ಕಾಪಾಡೋದಕ್ಕೋಸ್ಕರ ಕೂಲಿಗೆಟ್ಟೋಗಿರೋ ಅಂತ ಮಂತ್ರಿ ಸಭೆನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ಸಿಎಂ ವೇಷನ ಹಾಕ್ಬೇಕಾಯ್ತು. ಈ ವೇದಿಕೆಯಲ್ಲಿರೋ 14 ಜನ ನಮಗೆ ಮಂತ್ರಿ ಪದವಿ ಸಿಗುತ್ತೆ ಅನ್ನೋ ಆಸೆನಲ್ಲಿದ್ದಾರೆ. ಆದ್ರೆ ನಾನಿಲ್ಲಿರುವಂತ ಯಾರಿಗೂ ಕೂಡ ಮಂತ್ರಿ ಪದವಿನ ಖಂಡಿತ ಕೊಡೋದಿಲ್ಲ. ಕರ್ನಾಟಕದ ಹೊಸ 14 ಮಂತ್ರಿಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಆಗಿರೋ 14 ಮಂತ್ರಿಗಳನ್ನ ವೇದಿಕೆ ಕರಿತೀನಿ. ಏನ್ ನೋಡ್ತಾ ಇದ್ದೀರಾ? 14 ಜನ ಯುವಕರನ್ನ ವೇದಿಕೆ ಕರ್ಕೊಂಡು ಬಂದು ನಿಲ್ಸಿ ಇವರನ್ನೆಲ್ಲ ಮಂತ್ರಿಗಳು ಅಂತ ಹೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಇದು ದಿಢೀರ್ ಅಂತ ತಗೊಂಡಂತ ನಿರ್ಧಾರ ಅಲ್ಲ. ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಕೆಲವು ತಿಂಗಳುಗಳ ಹಿಂದೆ ಒಂದು ಪ್ರಮುಖ ದಿನಪತ್ರಿಕೆ ನಡೆಸ್ತು. ಆ ಕಾರ್ಯಕ್ರಮದಲ್ಲಿ ಇವ್ರು ಮಾತಾಡೋ ಮಾತನ್ನು ಕೇಳಿದೆ.
ಆ ಮಾತಲ್ಲಿ ಅವರ ಆತ್ಮಸ್ಥೈರ್ಯ, ಆ ಆತ್ಮಸ್ಥೈರ್ಯದಲ್ಲಿ ದೇಶದ ಮುಂದಿನ ಭವಿಷ್ಯ ಕೂಡ ಕಾಣ್ತು. ಅವತ್ತಿನ ನಿರ್ಧಾರ ಮಾಡಿದೆ, ಇಂಥ ಸಾಧಕರನ್ನ ಖಂಡಿತವಾಗ್ಲೂ ಕರ್ಕೊಂಡು ಬಂದು ನಮ್ಮ ಸಂಸದೀಯ ಸಭೆಯಲ್ಲಿ ಕೂಡಿಸ್ಬೇಕು ಅಂತ. ಇದ್ರ ಬಗ್ಗೆ ನಾನು ಗವರ್ನರ್ ಹತ್ರ ಮಾತಾಡಿದಾಗ ಮಂತ್ರಿ ಪದವಿ ತಗೊಂಡು 6 ತಿಂಗಳು ಒಳಗೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ರೆ ಆ ಪದವಿನ ಉಳಿಸ್ಕೋಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ದು. ಅದಷ್ಟೇ ಅಲ್ಲದೆ ಮಂತ್ರಿಗಳು ಕೊಳ್ಳೆ ಹೊಡೆದಂತ ಹಣನೆಲ್ಲ ತಗೊಂಡೋಗಿ ಯುವಕರ ಹತ್ರ ಕೊಟ್ಟೆ. ಮಿಸ್ಟರ್ ಗೋವಿಂದ್ ರಾಜ್ ಸರ್, ಕರ್ನಾಟಕದಲ್ಲಿ ಒಟ್ಟು 31 ಡಿಸ್ಟ್ರಿಕ್ಟ್ ಇದೆ ಸರ್. ನಮ್ಮ ಟೀಮ್ ಪೂರ್ತಿ ಹೋಗಿ ಎಷ್ಟು ಹೈವೇ ರೋಡ್ಸ್ ಹಾಕಿದ್ದಾರೆ, ಎಷ್ಟು ರೋಡ್ಸ್ ಹಾಕಿದ್ದಾರೆ, ಇನ್ನು ಎಷ್ಟು ರೋಡ್ಗೆ ಫಂಡ್ ಬರಬೇಕು ಅಂತ ಆ ಲಿಸ್ಟ್ ಪೂರ್ತಿ ಸಿಡಿಲಿದೆ ಸರ್. ಎಷ್ಟು ಕೆಲಸಗಳು ಅರ್ಧದಲ್ಲೇ ನಿಂತಿದೆ, ಎಷ್ಟು ಕೆಲಸಗಳು ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ನಿಂತಿದೆ, ಎಷ್ಟು ಕಾಲುವೆಗಳು ಸರಿಯಾದ ಜಾಗದಲ್ಲಿ ಇಲ್ಲ ಅಂತ ಆ ಡೀಟೇಲ್ಸ್ ಎಲ್ಲ ಈ ಸಿಡಿಲಿದೆ ಸರ್. ಹೊಸದಾಗಿ ನೀವು ನಮಗೆ ಕೊಟ್ಟಿರೋ ಕೆಲಸಗಳಲ್ಲಿ ಎಲ್ಲ ಸ್ಪೀಡಾಗಿ ಆಗ್ತಿದೆ ಸರ್. ಇನ್ನು 6 ತಿಂಗಳಲ್ಲಿ ಆ ಕೆಲಸಗಳೆಲ್ಲ ಆಗುತ್ತೆ ಸರ್, ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್. ಮಿಸ್ಟರ್ ಗೋವಿಂದ್ ರಾಜ್, MA MTech ಸಿವಿಲ್ ಇಂಜಿನಿಯರ್, 10 ದಿನ ರಾತ್ರಿ ಹಗಲು ಅಂತ ಕಣ್ಮುಚ್ಚಿದೆ ನಮ್ಮ ಕರ್ನಾಟಕದ ಎಲ್ಲ ಗುಂಡಿ ಬಿದ್ದ ರಸ್ತೆಗಳ ವಿಡಿಯೋನ ಈ 2 CD ರೆಕಾರ್ಡ್ ಮಾಡಿ ತಂದಿದ್ದಾರೆ. ಇದಕ್ಕೂ ಮೊದಲು ನಮ್ಮ ಮೇಯರ್ ಆಗಿದ್ದಂಥವ್ರು ಮುನಿಯಮ್ಮ ಅವರು. ಮುನಿಯಮ್ಮ, ಸ್ವಲ್ಪ ಈ ಕಡೆ ಬಾಮ್ಮ. ಈ ನಡೆ ಸಾಕ. ಅಯ್ಯೋ ಅಯ್ಯೋ, ಇವರು 10 ವರ್ಷದಿಂದ ಮೇಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ, ಇವರು ಮನೆಯಿಂದ ಅಸೆಂಬ್ಲಿವರೆಗೂ ಒಂದು ರೋಡ್ ಹಾಕ್ಸ್ಕೊಂಡಿದ್ದಾರೆ. ಆಮೇಲೆ ಬಸವನಗುಡಿ ಪಕ್ಕದಲ್ಲಿ VV ಪುರಂ ಅಲ್ಲಿ ಒಂದು ದೊಡ್ಡ ಬಂಗ್ಲೆ ಕಟ್ಸಿದ್ದಾರೆ. ಅದಕ್ಕೆ ಅಂತ ಮೇನ್ ರೋಡ್ ಇಂದ ಇವರು ಬಂಗ್ಲೆವರೆಗೂ ಒಂದು 2 ಕಿಲೋಮೀಟರ್ ಸಿಮೆಂಟ್ ರೋಡ್ ಹಾಕ್ಸಿದ್ದಾರೆ. ಅದನ್ನ ಬಿಟ್ರೆ ಕರ್ನಾಟಕದಲ್ಲಿ ಒಂದು ಮಣ್ಣು ರೋಡ್ ಕೂಡ ಹಾಕ್ಸಿದ್ದಿಲ್ಲ. ಮುನಿಯಮ್ಮ, ಯುಗೋ 10 ವರ್ಷದಿಂದ ಇವ್ರು ಮಾಡದೇ ಇರೋದನ್ನ 10 ದಿವಸದಲ್ಲಿ ಯಂಗ್ಸ್ಟರ್ಸ್ ಮಾಡಿದ್ದಾರೆ. ಇಂಥ ಯುವಕರ ಕೈಗೆ ಅಧಿಕಾರನ ನಾವು ಕೊಟ್ರೆ ಅವರು ಚಿಂದಿ ಉಡಾಯಿಸಲ್ವಾ? ಮಿಸ್ಟರ್ ಗೋವಿಂದ್ ರಾಜ್ ಅವರು ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಯಾಗಿ ಪದವಿ ಪ್ರಮಾಣ ತಗೋಬೇಕು ಅಂತ ನಾನು ಅವರನ್ನ ಆಮಂತ್ರಿಸ್ತಾ ಇದ್ದೀನಿ. ಯೋ, ಏನೋ ಆಟ ಆಡ್ತಾ ಇದೀಯಾ? ನನ್ನ ವಯಸ್ಸೇನೋ, ನನ್ನ ಅನುಭವ ಏನೋ ದೊಡ್ಡದಾಗಿ ಸಾಧನೆ ಮಾಡಿರೋ ತರ ಇನ್ನು ಮೀಸೆ ಬರ್ತಾ ಇರೋ ಪಡ್ಡೆ ಹುಡುಗರೆಲ್ಲ ಮಂತ್ರಿ ಆದ್ರೆ ಏನಯ್ಯ ಅರ್ಥ? ಅಣ್ಣ, ನಿಮ್ ಹೆಸರೇನಣ್ಣ? ವಿಜಯ್ ಸಾರಥಿ, ಚಿಕ್ಕಬಳ್ಳಾಪುರ MLA. ವಯಸ್ಸೆಷ್ಟು? 81 ವರ್ಷ. ಏನಣ್ಣ ಇದು? ಗೌರ್ಮೆಂಟ್ ಸರ್ವೆಂಟ್ ಕೂಡ 58 ವರ್ಷಕ್ಕೆ ರಿಟೈರ್ ಆಗ್ಬಿಡ್ತಾರೆ. ಆದ್ರೆ ಈ ರಾಜಕಾರಣಿಗಳಿಗೆ 81 ವಯಸ್ಸಾದ್ರೂ ಕೂಡ ಸತ್ತು ಮಣ್ಣಾಗಿ ಮೂಳೆ ಆದ್ಮೇಲೂ ಕೂಡ ಈ ಪದವಿ ಆಸೆ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಕಾಣುತ್ತೆ. ಸತ್ಯ ಹೇಳಬೇಕು ಅಂತಂದ್ರೆ ನೀವು ಅಸೆಂಬ್ಲಿಗೆ ಹೋಗಿದ್ದ ದಿನಕ್ಕಿಂತ ಹಾಸ್ಪಿಟಲ್ಗೆ ಹೋಗಿದ್ದ ದಿನಗಳೇ ಜಾಸ್ತಿ ಅಲ್ವಾ? ಸತ್ಯ. ಇಲ್ಲಿ ನೋಡು, ವಯಸ್ಸಾದ್ರೂ ಕೂಡ ಅನುಭವ ಇದೆ ಕಣಯ್ಯ. ಹುಡುಗಿರಿಗೆ ಸೈಟ್ ಹೊಡೆಯೋ ಹುಡುಗರೆಲ್ಲ ಸರ್ಕಾರ ನಡ್ಸಕ್ ಬಂದ್ರೆ ದೇಶ ಹಾಳಾಗೋಗುತ್ತೆ ಕಣಯ್ಯ, ಹಾಳಾಗೋಗುತ್ತೆ. ಅಯ್ಯೋ ಸಾಕು ಸುಮ್ನಿರಿ ಸರ್. ಇವತ್ತಿನ ಕಾಲದ ಯೂತ್ ಹುಡುಗರೆಲ್ಲ ಬಿಯರ್ ಕುಡಿಯೋದಕ್ಕೆ, ಹುಡುಗಿರಿಗೆ ಸೈಟ್ ಹಾಕೋದಕ್ಕೆ ಮಾತ್ರನೇ ಲಾಯಕ್ಕು ಅಂತ ನೀವುಗಳೆಲ್ಲ ಅನ್ಕೊಂಡಿದ್ದೀರಾ. ಆದ್ರೆ ಅದು ಹಾಗಲ್ಲ. ಈಗ ಒಂದು ಉದಾಹರಣೆಗೆ, ಒಂದು 20 ವಯಸ್ಸಿನ ಹುಡುಗ 60 ವಯಸ್ಸಿನ ಮುದುಕ ದೇವಸ್ಥಾನಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ. ಈ ಚಿಕ್ಕ ವಯಸ್ಸಿನ ಹುಡುಗ ದೇವ್ರ ಹತ್ರ ಸರಿಯಾಗಿ ಬೇಡ್ಕೋತಾನೆ. ಯಾಕೆ ಹೇಳಿ? ಈ ಡವ್ವಡಿಯ ಕೆಲಸನೆಲ್ಲ ಅವ್ನು ದೇವಸ್ಥಾನದ ಹೊರಗೆ ಮುಗಿಸ್ಕೋತಾನೆ. ಆದ್ರೆ ಈ 60 ವಯಸ್ಸಿನ ಮುದುಕ ಹೆಂಡತಿಗೆ ಹೆದರ್ಕೊಂಡು ದೇವಸ್ಥಾನದ ಕಾಂಪೌಂಡ್ ವರ್ಗೂ ಸೈಲೆಂಟ್ ಆಗಿ ಬರ್ತಾನೆ. ದೇವಸ್ಥಾನದ ಒಳಗೆ ಬಂದ ಮೇಲೆ ಹೆಂಡತಿ ದೇವರನ್ನ ನೋಡ್ತಾಳಲ್ವಾ, ಆಗ ಇವನು ಪಕ್ಕದಲ್ಲಿರುವಂತ ಆಂಟಿ ನೋಡ್ತಾನೆ. ನೀವೆಲ್ಲ ಇಂಗ್ಲೆಂಡ್ನ ಪ್ರಧಾನಿ ಟೋನಿ ಬ್ಲೇರ್ ಬಗ್ಗೆ ಕೇಳಿರ್ತೀರಾ, ಟಿವಿನಲ್ಲಿ ನೋಡಿರ್ತೀರಾ. ಅಮೆರಿಕ ಪ್ರಧಾನಿ ಜಾರ್ಜ್ ಬುಷ್ ಕೂಡ ನೋಡಿರ್ತೀರಾ. ಅವರೆಲ್ಲ ಪಾರ್ಲಿಮೆಂಟ್ಗೆ ಹೇಗೆ ಬರ್ತಾರೆ? ಹೀಗೆ ಬರ್ತಾರೆ. ಆದ್ರೆ ನಮ್ಮವರೆಲ್ಲ ಹೇಗೆ ಬರ್ತಾರೆ ಗೊತ್ತಾ? ಇದಕ್ಕೆ ಹೆಸರು ವಾಕಿಂಗ್ ಅಲ್ಲ ರೀ, ಇದಕ್ಕೆ ಹೆಸರು ಸ್ಟ್ಯಾಂಡಿಂಗ್. ದೇಹದಲ್ಲಿ ಆರೋಗ್ಯನೇ ಸರಿ ಇಲ್ಲದೆ ಇರುವಂತ ಇವರು ವೈದ್ಯಕೀಯ ಮಿನಿಸ್ಟರ್ ಆಗೋದ್ರ ಬದಲಿಗೆ ಆರೋಗ್ಯವಾಗಿರುವಂತ ಡಾಕ್ಟರ್ ಹರಿಹರನ್ MBBS MD FRCS ಮಾಡಿರೋರು ವೈದ್ಯಕೀಯ ಮಂತ್ರಿಯಾಗಿ ಪದವಿ ಸ್ವೀಕಾರನ ಮಾಡ್ತಾರೆ. ನೀವಿದನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿಸ್ತೀನಿ. ನೋಡಿದ್ರ, ಮಂತ್ರಿ ಪದವಿನ ಕೊಟ್ಟ ಮೇಲೂ ಕೂಡ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಕಾಲಿಗೆ ದಡಾರ್ ಅಂತ ಬೀಳದೆ ನಿಂತಿದ್ದಾನೆ ಅಂತಂದ್ರೆ ಅವರು ದೇಶಕ್ಕೋಸ್ಕರ ಎಷ್ಟು ದೊಡ್ಡ ಸೇವೆ ಮಾಡ್ತಾರೆ ಅಂತ.
ಅವ್ರಗಳಿಗೆಲ್ಲ ಹೇಗೆ ಮಂತ್ರಿ ಆಗಿರೋದಕ್ಕೆ ಯೋಗ್ಯತೆ ಇಲ್ವೋ ಅದೇ ರೀತಿ ಮುಖ್ಯಮಂತ್ರಿ ಆಗಿರುವಂತ ಯೋಗ್ಯತೆ ನನಗೂ ಕೂಡ ಇಲ್ಲ. ಅದಕ್ಕೆ ಯೋಗ್ಯರಾದ ಒಬ್ಬರನ್ನ ನಾನು ಆಯ್ಕೆ ಮಾಡಿದ್ದೀನಿ. ಅವರು ಬೇರೆ ಯಾರೂ ಅಲ್ಲ, ಸ್ವಲ್ಪ ದಿವಸದಿಂದ ಕಲ್ಯಾಣ ಮಂಟಪದ ಬೆಂಕಿನಲ್ಲಿ ತುಂಬಾ ಜನರು ಸತ್ತು ಹೋದ್ರು. ಅದೆಲ್ಲ ನಿಮಗೆ ನೆನಪಿದೆ ಅನ್ಕೋತೀನಿ. ಅದರಲ್ಲಿ ಮದುವೆ ಆಗಬೇಕಾದಂಥ ಗಂಡನ ಬಲಿ ಕೊಟ್ಟು ತಾನು ಒಂಟಿಯಾಗಿ ನಿಂತಿದ್ದಾರೆ. ಶ್ರೀ ದೇವಿಕಾ IAS ಅವರೇನೆ. ಶ್ರೀ ದೇವಿಕಾ ಅವರು ಈಗ ಮಂಡ್ಯದಲ್ಲಿ ಕಲೆಕ್ಟರ್ ಆಗಿದ್ದಾರೆ. ಆ ಘೋರ ದುರಂತದ ನಂತರ ಎಷ್ಟೋ ಜನ ಯುವಕರು ಇವ್ರನ್ನ ಮದುವೆ ಆಗೋದಕ್ಕೆ ಮುಂದೆ ಬಂದರು. ಅವರನ್ನೆಲ್ಲ ಬೇಡ ಅಂತ ಹೇಳಿ ದೇಶ ಸೇವೆಗೆ ಅಂತ ನಿಂತಿದ್ದಾರೆ. 24 ಗಂಟೆನೂ ತನ್ನ ದೇಶನ ಮುಂದಕ್ಕೆ ತರೋದೇ ನನ್ನ ಜೀವನದ ಏಕೈಕ ಗುರಿ ಅಂತ ನಂಬ್ಕೊಂಡಿರೋ ಇವರನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ.